ಆನಿಷ್ಟು ದೂರ ಬಂದು ಆ ರಾವಣನನ್ನು ಮಾತನಾಡಿಸದೆ ಹೋಗುವುದು ನನ್ನ ಪರಾಕ್ರಮಕ್ಕೆ ಸರಿಯಾದುದಲ್ಲ. ರಾಕ್ಷಸರಿಗೆ ಪ್ರಿಯವಾದ ಈ ಅಶೋಕವನವನ್ನು ಹಾಳು ಮಾಡುವುದಾದರೆ ಈ ವನದ ಕಾವಲುಗಾರರು ಹೋಗಿ ರಾವಣನಿಗೆ ಈ ಸಂದೇಶವನ್ನು ಹೇಳುವರು. ಆಗ ರಾವಣನು ನನ್ನನ್ನು ತನ್ನ ಆಸ್ಥಾನಕ್ಕೆ ಕರೆಯಿಸಿಕೊಳ್ಳುವೆನು. ಆತನ ಆಸ್ಥಾನದಲ್ಲಿ ಕುಳಿತು ರಾವಣನಿಗೆ ಒಂದೆರಡು ಬುದ್ಧಿ ಮಾತನ್ನು ಹೇಳುವೆನು. ಒಂದು ವೇಳೆ ಕೇಳದೆ ಹೋದರೆ ನಿಗ್ರಹಿಸೇ ಬಿಡುವೆನು. ಜಯ ಜಯ ರಘುವೀರ ಸಮರ್ಥ. ಕೋರಿಗ, ಅಶೋಕನನ್ನು ಹಾಳು ಮಾಡಿ ಅಕ್ಷಯ್ ಕುಮಾರ್ ಸಂಬಂಧಿಸಿ ನಿನ್ನನ್ನು ಇಂದ್ರ ಜೀವರಾಜನನ್ನು ಕರೆದುಕೊಂಡು ಬರುವೆ. ಇಲ್ಲಿಯೇ ಯುದ್ಧ ಮಾಡಬೇಕು ಅವರೊಡನೆ. ಇಲ್ಲೇ ಇರು. ಹಾ ಪ್ರಭು, ಇಂದ್ರ ಜೀವರಾಜನಿಗೆ ಜೈಪುರ ಕಿಚ್ಚುಕೊಳ್ಳಿ ಬ್ರಹ್ಮಾಸ್ತ್ರವ ಅಚ್ಚನ ಕಂದ ಹವದ ಅಚ್ಚನ ಕೊಂದ ಹವದ ದಕ್ಷನೆನ ತಮೆರುವ ನೀಚ ಕೋಡಗ ನೀನಿಲ್. ಈ ಕ್ಷಣದ ನಿನ್ನ ಶಿರವ ಹಾರಿಸಿ, ಈ ಕ್ಷಣದ ನಿನ್ನ ಶಿರವ ಹಾರಿಸಿ ಭಕ್ಷಿಪೆನು ನಿನ್ನನು ಇಂದ್ರಜಿತ ಯುವರಾಜಂ. ಎಲ್ಲವೋ ಕೊಡಗ, ಪ್ರಮೋದವನವನ್ನು ಹಾಳು ಮಾಡಿ ಅಕ್ಷಯ ಕುಮಾರನ್ನು ಸಂಹರಿಸಿ ಕಾರಣವೇನೋ? ಓಹೋ, ಇವನೇನೋ ಇಂದ್ರಜಿತ? ಹೌದು ಹೌದು, ರಾವಣೇಶ್ವರ ಜ್ಯೇಷ್ಠ ಪುತ್ರರಾದ ಇಂದ್ರ ಜೀವರಾಜರು ಇವರೇ. ಬಾಲ್ಯದಲ್ಲಿ ಇಂದ್ರನನ್ನು ಗೆದ್ದ ಪರಾಕ್ರಮಿ. ಇರಲಿ, ಬಾಣ ಪ್ರಯೋಗ ಮಾಡ. ತಗೋ, ಈ ಬಾಣವನ್ನು ಸಹಿಸಿಕೋ. ಜಯ ಜಯ ರಘುವೀರ ಸಮರ್ಥ. ಅಪ್ಪ, ಏನು ಸಾಮಾನ್ಯ ಕಪೆಂದು ಸಾಮಾನ್ಯವನ್ನ ಅಸ್ತ್ರವನ್ನು ಪ್ರಯೋಗಿಸಿದೆ. ಇರಲಿ, ಈಗ ಈ ಬ್ರಹ್ಮಾಸ್ತ್ರದಿಂದಲೇ ಬಂಧಿಸುವೆನು. ಪ್ರಭು ರಾಮಚಂದ್ರ, ಈತನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಿರುವನು. ನಿನ್ನ ಬಾಣಗಳಿಗೆ 3 ಗಳಿಗೆ ವಶವಾಗುವನೆಂದು ಬ್ರಹ್ಮದೇವನಿಗೆ ವಾಗ್ದಾನ ಮಾಡಿದನು. ಈಗ ರಾವಣನನ್ನು ನೋಡಲು ಅನುಕೂಲವೇ ಆಯಿತು. ಇರಲೇ, ಬಿಡ ನಿನ್ನ ಬ್ರಹ್ಮಾಸ್ತ್ರವನ್ನು. ಎಲ್ಲವೋ ಅಕರ, ಈ ನೀಚ ಕೋಡಗನನ್ನು ನನ್ನ ಜನಕನ ಆಸ್ಥಾನಕ್ಕೆ ಸೆಳೆದುಕೊಂಡು ಬಾ. ಆಸ್ಥಾನಕ್ಕೆ ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅಧಿಕ ಪ್ರಸಂಗತನ ಮಾಡಬೇಡ. ನಾನು ಹೇಳಿದಂತೆ ಮಾಡು. ಅಲುಗಾಡಿಸಲು ಆಗುವುದಿಲ್ಲ. ಇದನ್ನು ಸಿಹಿಯಾದ ನಾಮವನ್ನು ಹೇಳಿದ್ರೆ ಬರಬಹುದಿಲ್ಲ. ರಾಮ 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 ಸೀತ, ರಾಮ 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 ಸೀತ, ರಾಮ 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 ಸೀತ, ರಾಮ ರಾಮ. ಭುಜ ಬೋಲೋನ್ವಿತ ಭುವನ ಭೀಕರನ, ಭುಜ ಬೋಲೋನ್ವಿತ ಭುವನ ಭೀಕರನ, ತ್ರಿಜಗವೆಲ್ಲವ ಜಯಿಸಿ ಮೆರೆಯುವ, ತ್ರಿಜಗವೆಲ್ಲವ ಜಯಿಸಿ ಮೆರೆಯುವ ಭುಜ ಬೋಲೋನ್ವಿತ ಭುವನ ಭೀಕರನ, ಹತುಳ ಬಲರ ಗರ್ವ ಒಡಗಿಸಿ ಬಿಟ್ಟೋಯ್ತಾರ. ಹತುಳ ಬಲರ ಗರ್ವ ಒಡಗಿಸಿ ಸುರರ ದರ್ಪವ ಮೆಟ್ಟಿ ಮೆರೆಯುತ್ತೆ, ಸುರರ ದರ್ಪವ ಮೆಟ್ಟಿ ಮೆರೆಯುತ್ತೆ, ಜಡಜಂಬುವೆಯ ಜಯಿಸಿ ಮೆರೆಯುವ, ಜಡಜಂಬುವೆಯ ಜಯಿಸಿ ಮೆರೆಯುವ ಸಮರೆಯನಾಗೆ 3 ಲೋಕದೆ, ಸಮರೆಯನಾಗೆ 3 ಲೋಕದೆ ಭುಜ ಬೋಲೋನ್ವಿತ ಭುವನ ಭೀಕರನ, ತ್ರಿಜಗವೆಲ್ಲವ ಜಯಿಸಿ ಮೆರೆಯುವ, ತ್ರಿಜಗವೆಲ್ಲವ ಜಯಿಸಿ ಮೆರೆಯುವ ಭುಜ ಬೋಲೋನ್ವಿತ ಭುವನ ಭೀಕರನ. ಪ್ರಶ್ನೆ, ಗಗನವನ್ನು ಚುಂಬಿಸುವ ಕೋಟೆಗಳಿಂದಲೂ
ಧಾವಿಸಲು ಅಸಾಧ್ಯವಾದ ಸಮುದ್ರದಿಂದಲೂ ಆವೃತವಾಗಿರುವ ಈ ನಮ್ಮ ಲಂಕಾಪಟ್ಟಣಕ್ಕೆ ಒಂದು ಕಪಿಯು ಬಂದು ಇಷ್ಟೊಂದು ಅನಾಹುತ ಮಾಡಿತೆಂದರೆ ಇದು ಸೋಜಿಗದ ಸಂಗತಿಯೇ ಸರಿ. ಲಂಕಿಣಿಯ ಪರಾಜಯ, ಅಶೋಕವನ ನಾಶ, ಅಕ್ಷಯ ಕುಮಾರನ ಸಂಹಾರ, ಹಬ್ಬ ಇದನ್ನು ನೆನೆಸಿಕೊಂಡರೆ ನನ್ನ ಮೈ ರೋಮಾಂಚನವಾಗುತ್ತಿರುವುದು. ಪ್ರಹಸ್ತ ಇಷ್ಟಕ್ಕೆಲ್ಲ ಕಾರಣವಾದ ಆ ಕಪಿಯನ್ನು ಹಿಡಿದು ತರಲು ಹೋದ ಇಂದ್ರಜಿತು ಇನ್ನೂ ಬಾರದಿರಲು ಕಾರಣವೇನು? ಪ್ರಭು, ಅಲ್ಲಿ ನೋಡಿ, ಕಪಿಯನ್ನು ಸೆಳೆದುಕೊಳ್ಳದೆ ಬರುತ್ತಿರುವರು. ಬಂದಿರು. ತಂದೆಯ ನೋಡಿಂದು ಬಿಡಿದ ತಂದಿರುವೆನು ಕೋಡಗನ್ನ, ತಂದೆಯ ನೋಡಿಂದು ಬಿಡಿದ ತಂದಿರುವೆನು ಕೋಡಗನ್ನ, ನಂದನದಳು ಬಂಧಿಸಿನ, ನಂದನದಳು ಬಂಧಿಸಿನ ತಂದಿರುವೆನು ಕೋಡಗನ್ನ, ತಾಡಗನ್ನ ಕೋಡಗನ್ನ, ತಂದೆಯ ನೋಡಿಂದು ಬಿಡಿದ ತಂದಿರುವೆನು ಕೋಡಗನ್ನ. ಅಟ್ಟಹಾಸದಿಂದ ಮೆರೆದು ಅಕ್ಷಯನಂ ಕೊಂದಿದ, ಅಟ್ಟಹಾಸದಿಂದ ಮೆರೆದು ಅಕ್ಷಯನಂ ಕೊಂದಿದ, ಇಳಿ ಸಿಂಹನಾದ ಗೈದು, ಇಳಿ ಸಿಂಹನಾದ ಗೈದು ತಂದಿರುವೆನು ಕೋಡಗನ, ಕೋಡಗನ ಕೋಡಗನ. ತಂದೆ ಅಶೋಕವನವನ್ನು ಪರಿಪಾಲಿಸುತ್ತಿದ್ದ ಆ ನೀಚ ಕೋಡಗನನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿರುವೆನು. ಏನು? ಆ ಕಪಿಯನ್ನು ಹಿಡಿಯಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ ಆ ಕುಮಾರ? ಹೌದು ತಂದೆ. ಪ್ರಹಸ್ತ, ಆದರೆ ಆ ಕಪಿ ವೃತ್ತಾಂತವನ್ನು ವಿಚಾರಿಸೋ. ಏ ಕಪಿ, ನೀನು ಯಾರು? ಇಲ್ಲಿಗೆ ಏನಕ್ಕೆ ಬಂದೆ? ನಾನು ಶ್ರೀರಾಮದೂತನು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಚೋರತನದಿಂದ ಅಪಹರಿಸಿಕೊಂಡು ಬಂದ ಆ ರಾವಣನನ್ನು ನೋಡಲು ಬಂದಿರುವೆನು. ನೀನು ರಾಕ್ಷಸರನ್ನು ಕೊಲ್ಲಲು ಕಾರಣವೇನು? ನನ್ನ ಆತ್ಮರಕ್ಷಣೆಗಾಗಿ ಕೊಂದೆನು. ಏನೋ ನಿನ್ನ ಆತ್ಮರಕ್ಷಣೆಗೋಸ್ಕರ ಕೊಂದೆಯೇ? ಹೌದು ರಾಮಚಂದ್ರ. ಬ್ರಹ್ಮಾಸ್ತ್ರಕ್ಕೆ ಗೊತ್ತಾದ ಮುಹೂರ್ತದ ಅವಧಿಯು ಇಲ್ಲಿಗೆ ಮುಕ್ತಾಯವಾಯಿತು. ಕೃತಾರ್ಥನಾದನು ತಂದೆ, ಕೃತಾರ್ಥನಾದನು. ಜಯ ಜಯ ರಘುವೀರ ಸಮರ್ಥ. ಎಲ್ಲವೋ ಹೇಡಿಗಳೇ, ಈ ಕಪಿಗೆ ಹೆದರಿ ಹೋಗುವ ನಿಮ್ಮ ಜನ್ಮವೆಂತಹದ್ದು? ನನ್ನಿಂದ ಪೆಟ್ಟುಗಳನ್ನು ತಿನ್ನುವಂತಹದ್ದೇ. ಪ್ರಭು ರಾಮಚಂದ್ರ, ಈ ರಾಕ್ಷಸನಾದರೂ ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುತ್ತಿರುವ ನಿನ್ನ ಭಕ್ತನಾದ ನಾನು ಈತನ ಕೆಳಗೆ ನಿಂತು ಮಾತನಾಡಲೇ? ಇರಲಿ, ನನ್ನ ಲಾಂಗೂಲದಿಂದ ಉನ್ನತವಾದ ಸಿಂಹಾಸನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ತಕ್ಕನಾದ ಉತ್ತರವನ್ನೇ ಹೇಳುವೆನು. ಜಯ ಜಯ ರಘುವೀರ ಸಮರ್ಥ. ಆಹಾ, ಇದು ಸಾಮಾನ್ಯವಾದ ಕಪಿಯಂತೆ ಕಾಣುತ್ತಿಲ್ಲ. ಎಲ್ಲವೋ ಕಪಿಯೇ, ನೀನು ಯಾರು? ಇಲ್ಲಿಗೆ ತಕ್ಕೆ ಬಂದೆ ಬಗಳು? ನಾನು ಶ್ರೀರಾಮಚಂದ್ರನ ದೂತನು. ಅಯ್ಯ ದಾನವ ಶಿಖಾಮಣಿ, ರಾವಣ ಎಂಬ ನಾಮಾಂಕಿತದ ಹಲವಾರು ರಾವಣರು ಮಾಡಿರುವ ಸಾಹಸಗಳನ್ನು ಕೇಳಿರುವೆನು. ಅದರಲ್ಲಿ ನೀನು ಯಾವ ರಾವಣನ? ಎಲ್ಲೋ ಕಪಿಯೇ, ಈ ಬ್ರಹ್ಮಾಂಡದಲ್ಲಿರುವವನು ನಾನೊಬ್ಬನೇ ರಾವಣ. ಅದರಲ್ಲಿ ನೀನು ಯಾವ ಯಾವ ರಾವಣನನ್ನು ನೋಡಿರುವೆಯೋ? ಕೈಲಾಸವನಂದೇ ತೋಳುಗಳು ಸಿಲುಕೆ ರಾವಣ. ಎಲ್ಲವೋ ಮರ್ಕಟ. ಕೈಲಾಸವನಂದೇ ತೋಳುಗಳು ಸಿಲುಕೆ ಕೋಲಾಡಿದ ಬಲ ಶಾಲಿಯೋ ನೀನೇನ. ಕೋಲಾಡಿದ ಬಲ ಶಾಲಿಯೋ ನೀನೇನ. ನೀನೇನ ಕಳ್ಳ ಕಾಲಕಿಯೇ ನಮತಿಯ ಕಳ್ಳ ನೀನೇನೋ ಕಳ್ಳ. ಎಲ್ಲವೋ ರಾವಣ, ಹಮ್ಮಿಂದ ಕೈಲಾಸ ಪರ್ವತವನ್ನು ಹೆತ್ತಲು ಹೋಗಿ ಅದನ್ನು ಹೆತ್ತಲಾಗದೆ ಅದರಡಿಯಲ್ಲಿ ತನ್ನ ತೋಳುಗಳನ್ನು ಸಿಲುಕಿಸಿಕೊಂಡು ಹಲ್ಲು ಹಲ್ಲು ಕಿರಿಯುತ್ತಿದ್ದನಲ್ಲ, ಆ ಹೇಡಿ ರಾವಣ ನೀನೇನೋ? ಎಲ್ಲವೋ ಮರ್ಕಟ, ಮರದಿಂದ ಮರಕ್ಕೆ ಹಲದಾಡಿಕೊಂಡು ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸುವ
ನಿನಗೆ ಯಾವ ವಿಚಾರ ಗೊತ್ತೆಂಬುದಾಗಿ ಮಾತನಾಡುತ್ತಿರುವೆ? ಹಾ, ಕೇಳು. ನಾನು ನಿತ್ಯವೂ ಪ್ರಾತಃ ಕಾಲ ನನ್ನ ಕುಲದೈವನಾದ ಶಂಕರನನ್ನು ಪೂಜಿಸಿ ಧ್ಯಾನಿಸಿದ ಹೊರತು ಆಹಾರಾದಿಗಳನ್ನು ತಿನ್ನುತ್ತಿಲ್ಲವಾದ ಕಾರಣ ಕೈಲಾಸ ಪರ್ವತಕ್ಕೆ ಹೋಗಿ ಬರುವುದು ವೇಳೆಯಾಗುವುದೆಂದು ಭಾವಿಸಿ ಕೈಲಾಸ ಪರ್ವತವನ್ನೇ ಈ ನನ್ನ ಲಂಕಾಪಟ್ಟಣದಲ್ಲಿ ಇಟ್ಟುಕೊಳ್ಳಬೇಕೆಂದು ಹೋಗಿ ಪರ್ವತಕ್ಕೆ ಕೈ ಹಾಕಿದೊಡನೆಯೇ ಪರ್ವತವೇ ಗಡಗಡನೆ ನಡಗಲಾರಂಭಿಸಿತು. ಆಗ ನನ್ನ ಕುಲದೈವನಾದ ಶಂಕರನಿಗೆ ಅಪಮಾನವಾಗುವುದೆಂದು ಭಾವಿಸಿ ಅದನ್ನು ಅಲ್ಲಿಯೇ ಬಿಟ್ಟು ಬಂದೆನೇ ವಿನಃ ತೋಳುಗಳನ್ನು ಸಿಕ್ಕಿಸಿಕೊಂಡು ಹಲ್ಲು ಕಿರಿಯುತ್ತಿರಲಿಲ್ಲ. ಮುಂದೇನಿದ್ದರು ಬಗಳ ಕಾರ್ತಿವೀರ್ಯ ನಜರ ಗಾತತೆ ಇಂಚಲಕೆ ಕಾರ್ತಿವೀರ್ಯ ನಜರ ಗಾತತೆ ಇಂಚಲಕೆ ಕೀರ್ತಿಯ ಪಡೆದ ಭೂತ ಅಧಮನ ಅಪಕೀರ್ತಿಯ ಪಡೆದ ಭೂತ ಅಧಮನ ನೀನೇನೋ ಕಳ್ಳ ರಾವಣನೆಂದಾದ ಜಾನಕಿಯನು ಕಂಡ ಹೀನ ಮತಿಯ ಕಳ್ಳ ಕಳ್ಳ. ಎಲ್ಲವೋ ರಾವಣ, ಬಹುಪರಾಕ್ರಮಿಯಾದ ಕಾರ್ತಿವೀರ್ಯನನ್ನು ಜಯಿಸಲು ಹೋಗಿ ಆತನನ್ನು ಜಯಿಸಲಾಗದೆ ಆತನ ಬಂಧನದಲ್ಲಿ ಸೆರೆ ಸಿಕ್ಕು ಅಪಕೀರ್ತಿಯನ್ನು ಪಡೆದನಲ್ಲ, ಆ ಹರಟೆ ಮಲ್ಲ ರಾವಣ ನೀನೇನೋ? ಎಲ್ಲವೋ ಮರ್ಕಟ, ಯಾವ ರಾಜಕೀಯ ಗೊತ್ತೆಂಬುದಾಗಿ ಮಾತನಾಡುತ್ತಿರುವೆ? ಕಾರ್ತಿವೀರ್ಯನು ನನಗೆ ಪರಮ ವೈರಿಯ ಬಲಾಬಲಗಳನ್ನು ತಿಳಿಯನು. ಅವನಿಗೆ ಸೆರೆ ಸಿಕ್ಕವನಂತೆ ನಟಿಸಿದನೇ ವಿನಃ ನಾನು ಆತನಿಗೆ ಸೋತಿರಲಿಲ್ಲ. ಮುಂದೇನಿದ್ದರು ಬಗಳ ರಾವಣ, ನಂದೋ ಬಿಡಿದು ಬಾಗಿದನೆಂದೋ ರಾವಣ. ಎಲ್ಲವೋ ಮರ್ಕಟ, ದೃಢನದನ್ನುವನಂದೋ ಬಿಡಿದು ಬಾಗಿದನೆಂದೋ ಅದರಡಿಯೊಳು ಸಿಲುಕೆ ಗೋಳಾಡಿದವನು ಅದರಡಿಯೊಳು ಸಿಲುಕೆ ಗೋಳಾಡಿದವನು ನೀನೇನೋ ಕಳ್ಳ ರಾವಣನೆಂಬಾದ ಜಾನಕಿಯನು ತಂದಾಗಿ ನಮತಿಯ ಕಳ್ಳ ನೀನೇನೋ ಕಳ್ಳ. ಲೋ ರಾವಣ, ನಮ್ಮನಾದ ಸೀತಾಮಾತೆಯ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾಗದೆ ತನ್ನ ಎದೆ ಮೇಲೆ ಹಾಕಿಕೊಂಡು ಹಲ್ಲು ಹಲ್ಲು ಕಿರಿಯುತ್ತಿದ್ದನಲ್ಲ, ಆ ಹೇಡಿ ರಾವಣ ನೀನೇನೋ? ಎಲ್ಲವೋ ಮರ್ಕಟ, ಸ್ವಯಂವರ ಮಂಟಪದಲ್ಲಿ ಧನಸ್ಸನ್ನು ಮುರಿದು ಸೀತೆಯನ್ನು ಲಗ್ನವಾಗಬೇಕೆಂದು ಹೋಗಿದ್ದು ನಿಜ. ಆದರೆ ಅದು ಶಿವಧನಸ್ಸಾದ್ದರಿಂದ ಅದನ್ನು ಹಪ್ಪಿ ಮುದ್ದಾಡಿದೇನೆ ವಿನಃ ಬೇರೆ ಎಲ್ಲ. ಅದೇ ವೈಷ್ಣವ ಧನಸ್ಸಾಗಿದ್ದರೆ ಕ್ಷಣ ಮಾತ್ರದಲ್ಲಿ ಮುರಿದು ಬಿಸಾಡುತ್ತಿದ್ದೆ. ಮುಂದೇನಿದ್ದರು ಬಗಳು? ಉಳುವೆನೋ ತಬ್ಜೆಯಳೋ ಮೊಳಗಿಸುವಾಲೆಯೋ ರಾವಣ. ಎಲ್ಲವೋ ಮರ್ಕಟ, ಉಳುವೆನೋ ತಬ್ಜೆಯಳೋ ಮೊಳಗಿಸುವಾಲೆಯೋ ಅಂಗದನ ತೊಟ್ಟಿಲಲ್ಲೇ ಒದೆಗಳ ತಿಂದವನೋ ರಾವಣ. ಭಗವನಾಗ ಮರ್ಕಟ, ಅಂಗದನ ತೊಟ್ಟಿಲಲ್ಲೇ ಒದೆಗಳ ತಿಂದವನು ನೀನೇನೋ ಕಳ್ಳ ರಾವಣನೆಂಬಾದ ಜಾನಕಿಯನು ಕಂದ ಹೀನ ಮತಿಯ ಕಳ್ಳ ನೀನೇನೋ ಕಳ್ಳ. ಎಲ್ಲೋ ರಾವಣ, ನಮ್ಮ ವಂಶೀಕನಾದ ವಾಲಿಯನ್ನು ಸಲು ಹೋಗಿ ಆತನನ್ನು ಜಯಿಸಲಾಗದೆ ಆತನು ನಿನ್ನನ್ನು 10 ತಲೆಯ ಹುಳುವೆಂದು ಭಾವಿಸಿ ನಿನ್ನ ಹೆಡೆಮುರಿ ಕಟ್ಟಿ ತನ್ನ ಮಗನಾದ ಅಂಗದ ಕುಮಾರನ ತೊಟ್ಟಿಲಲ್ಲಿ ಕಟ್ಟಲು ಪುಟ್ಟ ಬಾಲಕನಾದ ಅಂಗದ ಕುಮಾರನು ತನ್ನ ಕಾಲುಗಳಿಂದ ತನ್ನ ಮುಖಕ್ಕೆ ಜಾಡಿಸಿ ಎಳೆಯುತ್ತಿದ್ದಾಗ ಹಲ್ಲು ಹಲ್ಲು ಕಿರಿಯುತ್ತಿದ್ದನಲ್ಲ, ಆ ರಾವಣ ನೀನೇನೋ? ಎಲ್ಲವೋ ಮರ್ಕಟ, ವಾಲಿಯಂತೆ ನಾನು ಸಹ ಒಂದೇ ಮುಹೂರ್ತದಲ್ಲಿ 7 ಸಾಗರಗಳಲ್ಲಿ ಸ್ನಾನ ಮಾಡಬೇಕ ಉದ್ದೇಶದಿಂದ ಅವನಿಗೆ ಸೆರೆ ಸಿಕ್ಕವನಂತೆ ನಟಿಸಿ ಅವನ ಜೊತೆ 7 ಸಾಗರಗಳಲ್ಲಿ ಸ್ನಾನ ಮಾಡಿಕೊಂಡು ಅವನ ಮಗನಾದ ಅಂಗದನ ಬಾಲ ಲೀಲೆಗಳನ್ನು ನೋಡಿಕೊಂಡು ಬಂದೇನೆ ವಿನಃ ನಾನು ಆತನಿಗೆ ಸೋತಿರಲಿಲ್ಲ. ಅದು ಅಲ್ಲದೆ ಅಂಗದನಿಗೂ ನನಗೂ ಇರುವ ಬ್ರಹ್ಮ ರಹಸ್ಯವನ್ನು ನೀನೇನು ಬಲ್ಲೆ? ಮುಂದೇನಿದ್ದರು ಬಗಳೋ? ಎಲ್ಲೋ ರಾವಣ, ಪಂಚವಡಿಯಲ್ಲಿ ರಾಮಲಕ್ಷ್ಮಣರು ಇಲ್ಲದಿರುವ ಸಮಯವನ್ನು ಸಾಧಿಸಿ ಚೋರತನದಿಂದ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದನಲ್ಲ, ಆ ನಾರಿಚೋರ ರಾವಣ ನೀನೇನೋ? ಎಲ್ಲವೋ ಮರ್ಕಟ, ನನ್ನ ತೋಳ್ಬಲದಿಂದಲೇ ಜಯಿಸಿ ತರಬೇಕೆಂದು ಹೋಗಿದ್ದು ನಿಜ.
ಆದರೆ ನಾನು ಅವರ ಮೇಲೆ ಯುದ್ಧವನ್ನು ಮಾಡಿದ್ದರೆ ನನ್ನ ಒಂದೇ ಒಂದು ಗದ ಪ್ರಹಾರದಿಂದ ಆ ರಾಮ ಲಕ್ಷ್ಮಣರು ಮಡಿಯುತ್ತಿದ್ದರು. ಆಗ ಸೀತೆ ಏನಾಗುತ್ತಿದ್ದಳು? ವಿಧವೆಯಾಗುತ್ತಿದ್ದಳು. ಅಂತಹ ವಿಧವೆಯನ್ನು ತರುವುದು ನನ್ನ ರಾಜಧರ್ಮಕ್ಕೆ ಯೋಗ್ಯವಲ್ಲವೆಂದು ಭಾವಿಸಿ ಅವರನ್ನು ಹಾಗೆಯೇ ಬೇರ್ಪಡಿಸಿ ತಂದೆನೇ ವಿನಃ ಕದ್ದು ತರಲಿಲ್ಲ. ಮುಂದೇನಿದ್ದರು ಬೊಗಳೋ? ಎಲ್ಲೋ ರಾವಣ, ನಿನ್ನಲ್ಲಿ ಪರಸ್ತ್ರೀ ಗಮನ ಹೊಂದಿಲ್ಲದಿದ್ದರೆ ನೀನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಳ್ಳುತ್ತಿದ್ದೆ. ಈಗಲೂ ನನ್ನ ಮಾತನ್ನು ಕೇಳು. ಶ್ರೀರಾಮಚಂದ್ರನನ್ನು ಯಾರೆಂಬುದಾಗಿ ತಿಳಿದುಕೊಳ್ಳುವೆ? ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನು, ಆದಿಶೇಷನೇ ಲಕ್ಷ್ಮಣಸ್ವಾಮಿಯು, ಆದಿಲಕ್ಷ್ಮಿಯೇ ಸೀತಾಮಾತೆಯು. ಇವರನ್ನು ವೈರಿಗಳನ್ನಾಗಿ ಮಾಡಿಕೊಂಡು ಅನ್ಯಾಯವಾಗಿ ಕೆಡಬೇಡ. ನನ್ನಪ್ಪನಾದ ಶ್ರೀರಾಮಚಂದ್ರನು ಕೋದಂಡವನ್ನು ಹಿಡಿದು ನಿಂತರೆ ಈ 3 ಲೋಕಗಳಲ್ಲಿಯೂ ನಿನ್ನನ್ನು ಯಾರೂ ರಕ್ಷಿಸಲಾದರು. ಆದ್ದರಿಂದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗ. ಒಂದು ವೇಳೆ ಶ್ರೀರಾಮಚಂದ್ರನಿಗೆ ನಿನ್ನ ಮುಖವನ್ನು ತೋರಿಸಲು ನಾಚಿಕೆಯಾದರೆ ಆತನ ದೂತನಾಗಿ ಬಂದಿರುವ ನನ್ನ ಪಾದಗಳ ಮೇಲೆ ಬೀಳ. ಧಿಕ್ಕಾರವನ್ನು ಸಹಿಸನ ಕುಟಿಲ ತರ ಕೋಳಗನ ಧಿಕ್ಕಾರವನ್ನು ಸಹಿಸನ ಜಗಮುಖಂಬಿಂಪುಗ ಜಗಮೆ ಶೋಭಿಂಪುಗ ಎಲ್ಲೋ ಮರ್ಕಟ ಜಗಮುಖಂಬಿಂಪುಗ ಜಗಮೆ ಶೋಭಿಂಪುಗ ಘನ ಶೌರ್ಯವ ಪಾರ್ಗ ವಿಜೃಂಬಿಂಪುಗ ಧಿಕ್ಕಾರವನ್ನು ಸಹಿಸನ ಕುಟಿಲ ತರ ಕೋಡಗನ ಧಿಕ್ಕಾರವನ್ನು ಸಹಿಸನ. ಎಲ್ಲೋ ಕೋಡಗ, ನಿಲ್ಲಿಸೋ ನಿನ್ನ ತಲಹರಟೆಯನ್ನು, ನಿನ್ನ ನೀಗಲೇ ಒದಿಸಿ ಬಿಡುವೆನೋ. ಅಣ್ಣ, ದೂತನ ಹೊರಿಸುವುದು ರಾಜಧರ್ಮವಲ್ಲ. ಸಮಾಧಾನನಾಗು. ಪ್ರಹಸ್ತ, ಇವನಿಗೆ ಬೊಗಳು ಸನ್ನಿಹ ಆಗಿರುವುದು. ವಿಭೀಷಣ, ನಿನ್ನ ನೀತಿ ವಚನವೂ ನನಗೆ ಅನಾವಶ್ಯಕ. ಅಣ್ಣ, ನೀನು ಕೆಡುವುದಲ್ಲದೆ ಈ ನಮ್ಮ ಕಪಿ ಕುಲವನ್ನೇ ನಾಶ ಮಾಡುವೆ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ನೀನು ನನ್ನನ್ನು ಸಭೆಯಿಂದ ತಳ್ಳುವುದೇ ಬೇಡ, ನಾನೇ ಹೋಗುತ್ತೇನೆ. ಹೋಗಿ ಶ್ರೀರಾಮಚಂದ್ರನ ಪಾದ ಸೇನ್ ಮಾಡಿಕೊಂಡಿರುತ್ತೇನೆ. ಪ್ರಹಸ್ತ, ಇವನನ್ನು ಸಭೆಯಿಂದ ಓಜಿಗೆ ದೂಡಿಬಿಡ. ಎಲ್ಲೋ ರಾವಣ, ನನಗೆ ಬರುವ ಕೋಪದಲ್ಲಿ ನಿನ್ನನ್ನು ನನ್ನ ಲಾಂಗುಗಳಕ್ಕೆ ಸಿಕ್ಕಿಕೊಂಡು ನೆಲ ಕಪ್ಪಳಿಸಿ ಬಿಡುತ್ತಿದ್ದೆ. ಆದರೆ ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಮೀಸಲಾಗಿರುವ ನಿನ್ನನ್ನು ನಾನೇಕೆ ಕೊಲ್ಲಬೇಕೆಂದು ಸುಮ್ಮನಿರುವೆನು. ಪ್ರಹಸ್ತ, ಈ ಕಪಿಗೆ ಮುಖ್ಯವಾದ ಅಂಗವ್ಯಾವುದು? ಪ್ರಭು, ಈ ಕಪಿಗಿಂತಲೂ ಈ ಕಪಿಯ ಬಾಲವೇ ಬಹಳ ದೊಡ್ಡದಾಗಿರುವುದು. ಹಾಗಾದರೆ ಈ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲವನ್ನು ಸುರಿದು ಬೆಂಕಿಯನ್ನು ಹಚ್ಚಿ ನಮ್ಮ ಲಂಕಾಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ಸಮುದ್ರಕ್ಕೆ ತಳ್ಳಿಬಿಡ. ಇವನಿಗಾದ ಅಪಮಾನವನ್ನು ನೋಡಿ ಆ ರಾಮನು ಹಾಗೇ ಹಿಂದಕ್ಕೆ ಹೋಗುವನು. ಆಗುವುದು ಪ್ರಭು. ಏನೇನು ಮಾಡಿ ಮೆರೆಯುವರು ಮೆರೆಯಲಿ. ಆ ದಿನ ರಾತ್ರಿಯಲ್ಲಿ ನೋಡಿದ್ದ ಲಂಕಾಪಟ್ಟಣವು ಈ ದಿನ ಬೆಳಕಿನಲ್ಲಿ ನೋಡಿ ಕೋಟೆ ಕತ್ತಲುಗಳ ಬಲಾಬಲಗಳನ್ನು ತಿಳಿಯುವನು. ಜಯ ಜಯ ರಘುವೀರ ಸಮರ್ಥ. ದಂಡರಾಮ ಕೋದಂಡರಾಮ ವೇದಂಡ ಭಯಹರ ಕೋದಂಡರಾಮ 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 ವೇದಂಡ ಭಯಹರ ಕೋದಂಡರಾಮ. ಕೋದಂಡರಾಮ ಕೋದಂಡರಾಮ ವೇದಂಡ ಭಯಹರ ಕೋದಂಡರಾಮ ಕೋದಂಡರಾಮ. ಜಯ ರಘುವೀರ ಜಗದೇಕ ಶೂರ ಭಕ್ತ ಜನ ಮಂದಾರ ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪುಣ್ಯ ಚರಿತ್ರ. ದಶರಥ ಪುತ್ರ ಧನ್ಯ ಚರಿತ್ರ ಪಶುಪತಿ ಮಿತ್ರ ಪುಣ್ಯ ಚರಿತ್ರ. ಕೋದಂಡರಾಮ ಕೋದಂಡರಾಮ ವೇದಂಡ ಭಯಹರ ಕೋದಂಡರಾಮ 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 ರಾಮ 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 ರಾಮ
ಲಂಕಾಪಟ್ಟಣವು ಎಷ್ಟು ಪ್ರಕಾಶಮಾನವಾಗಿ ಹುರಿಯುತ್ತಿರುವುದು. ಛೇ, ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಮಾತೆಯವರ ಆಶೀರ್ವಾದವನ್ನು ಪಡೆದು ನನ್ನ ಸಮುದ್ರ ತೀರದಲ್ಲಿ ನನ್ನ ಆಗಮನವನ್ನೇ ಕಾಯುತ್ತಿರುವ ಕಪಿವೀರರಿಗೆ ಈ ಸಂತೋಷದ ವಿಚಾರವನ್ನು ಹೇಳುವೆನು. ಜಯ ಜಯ ರಘುವೀರ ಸಮರ್ಥ. ರಾಮಚಕಿ ಎಲ್ಲಿ ಮಾನವು ಬಾರೆ ಸೋಮಮುಖಿ ರಾಮಚಕಿ ನಿಲ್ಲದೆಲ್ಲ ಮಾನವು ಬಾರೆ ತಾಮರ ಸೋದಳ ಭೂಮಿ ಜಾತೆ ಬಾಮೆ ಎಲ್ಲಿ ಹೇ ಮನೋಗರೆ ವಲ್ಲಭರುಣಾದರೆ ಭೂಮಿ ಜಾತೆ ಬಾಮೆ ಬರಿತೆ ಸೀತಾ ಸೀತಾ ಹಾ ಜಾನಕಿ ಭೂಸುತೆ ಜನಕಸುತೆ ಇನ್ನೂ ನೀನು ಜೀವ ಸಹಿತ ಉಳಿದಿರುವಯ್ಯ. ಲಕ್ಷ್ಮಣ, ಅಣ್ಣ, ಆಂಜನೇಯನ ಸೀತಾನ್ವೇಷಣ ಅವಧಿಯೊಂದಿಗೆ ಮುಗಿಯಿತು. ಇನ್ನು ಆಂಜನೇಯನು ಬರದಿರಲು ಕಾರಣವೇನು? ಅಣ್ಣ, ಅಲ್ಲಿ ನೋಡಿ, ರಾಮಧ್ಯಾನ ಮಾಡುದು ಈ ಕಡೆ ಬರುತ್ತಿರುವುದು ಆಂಜನೇಯನು. ಹೇ ರಾಘವ, ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಮಾರುತಿ ಹೋದ ಕಾರ್ಯವೇನಾಯಿತು? ಪ್ರಭು, ಶತೋದನ ವಿಸ್ತಾರವಾದ ಸಮುದ್ರವನ್ನು ಒಂದೇ ನಗದಿಂದ ಹಾರಿ ಹೋಗಿ ಸೀತಾಮಾತೆಯವರನ್ನು ನೋಡಿದೆನು. ಸೀತಾಮಾತೆಯವರ ದರ್ಶನ ಮಾಡಿದೆನು. ಆಂಜನೇಯ, ಮಾತವರಿಗೆ ನಾನು ಅನಂತ ನಮಸ್ಕಾರ ತಿಳಿಸಿದೆಯಾ? ಲಕ್ಷ್ಮಣ ಸ್ವಾಮಿ, ತಿಳಿಸಿರುವೆನು. ರಾಮ ಪರಂದಾಮ ರಘುರಾಮ ಪರಂದಾಮ ರಾಮ ಪರಂದಾಮ ರಘುರಾಮ ಪರಂದಾಮ ಜಯ ರಾಮ ರಾಮ ರಘುವಂಶ ಸೋಮ ಜಗದೇಕ ಸಾರ್ವಭೌಮ. ಜಯ ರಾಮ ರಾಮ ರಘುವಂಶ ಸೋಮ ಜಗದೇಕ ಸಾರ್ವಭೌಮ. ರಾಮ ಪರಂದಾಮ ರಘುರಾಮ ಪರಂದಾಮ. ಶ್ರೀರಾಮಚಂದ್ರ, ಮರಕ್ಕವರನ್ನು ಕೈ ಬಿಡದೆ ಕಾಪಾಡಬೇಕು ದೇವ. ವಿಭೀಷಣ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಅಲ್ಲಿ ನೋಡಿ, ರಾವಣನು ಹಿತ್ತಲೇ ಬರುತ್ತಿರುವನು. ಎಲ್ಲವೋ ರಾಮ, ಈ ಪೃಥ್ವಿಯನ್ನು ನಾನು ಆಳಬೇಕು, ಇಲ್ಲವಾದರೆ ನೀನು ಆಳಬೇಕು. ಕುಮಾರ ಇಂದ್ರಜಿತುವನ್ನು ಕೊಂದಿರ ಸಿದ್ಧರಾಗಿದ್ದಕ್ಕೆ
ಎಲ್ಲವೋ ರಾವಣದಮ್ಮ, ಈ ಮೃತ್ಯುಸರದ ಪೆಟ್ಟನ್ನು ಸಹಿಸಿಕೊಂಬುದು. ಆಹಾ, ಮೃತ್ಯುಶರ, ಇದು ಮಾನವನಿಂದ ಅಸಾಧ್ಯ. ಇದು ರಾಮ ರಾವಣರ ಯುದ್ಧವಲ್ಲ, ಸ್ವಾಮಿ ಸೇವಕನ ಮಿಲನ. ಬಿಡೋ ನಿನ್ನ ಬಾಣವನ್ನು. ಹಾ ರಾಮಚಂದ್ರ, ರಾಮಚಂದ್ರ, ನಾನು ಸೀತಾದೇವಿಯನ್ನು ಮೋಹಿಸಿ ತಂದದ್ದು ನಿಜ. ಆದರೆ ಸೀತಾದೇವಿಯ ಪತಿಭಕ್ತಿಯನ್ನು ನೋಡಿ ನನ್ನ ಮೋಹವನ್ನು ತೊರೆದನು. ಸೀತಾದೇವಿಯನ್ನು ಕರೆದುಕೊಂಡು ಬಂದು ನಿನಗೆ ಒಪ್ಪಿಸಬೇಕೆಂದಿದ್ದನು. ಆದರೆ ನಾಕ್ರಮಕ್ಕೆ ಅಪಮಾನವಾಗುವುದೆಂದು ಭಾವಿಸಿ ನೀನು ಸೀತಾದೇವಿಯನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಾಗ ನಿನ್ನನ್ನು ಯುದ್ಧದಲ್ಲಿ ಜಯಿಸಿ ನಾನು ಸೀತಾದೇವಿಯನ್ನು ನಿನಗೆ ಒಪ್ಪಿಸಬೇಕೆಂದಿದ್ದನು. ಆದರೆ ನನ್ನ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಈಗ ನನ್ನ ಪೂರ್ವ ವೃತ್ತಾಂತವು ಗೋಚರಿಸುತ್ತಿರುವುದು. ಹಿಂದೆ ಜಯ ವಿಜಯ ಎಂಬ ನಾಮದಿಂದ ನಿನ್ನ ಸೇವಕರಾಗಿದ್ದಾಗ ನಿನ್ನ ದರ್ಶನಕ್ಕಾಗಿ ಬಂದ ಸನಕಾದಿ ಮಹಾಮುನಿಗಳನ್ನು ತಡೆದಿಂದರಿಂದ ಬಂದ ಶಾಪದಂತೆ ನಮಗೆ 2 ಜನ್ಮಗಳು ಕಳೆದವು. ಇನ್ನೊಂದು ಜನ್ಮವನ್ನು ಪೂರೈಸಿ ಜಾಗೃತಿಯಾಗಿ ನಾನು ಮತ್ತು ನನ್ನ ತಮ್ಮನಾದ ಕುಂಭಕರ್ಣನನ್ನು ಬೇಗ ನಿನ್ನ ಸನ್ನಿಧಿಗೆ ಸೇರಿಸಿಕೋ. ಹಾ ರಾಮ. ರಾವಣೇಶ್ವರ, ನಿನಗೆ ಶುಭವಾಗಲಿ. ರಾಮ ರಾಮಚಂದ್ರ. ಲಕ್ಷ್ಮಣ, ಅಣ್ಣ, ನೀನು ಲಂಕೆಗೆ ಹೋಗಿ ಈ ವಿಭೀಷಣನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಿ ಜಾಗೃತಿಯಾಗಿ ಬಾ. ಮಾರುತಿ, ನೀನು ಅಯೋಧ್ಯೆಗೆ ಹೋಗಿ ನಾನು ಬರುವ ವಿಚಾರವನ್ನ ಮಾತೆಯವರಿಗೂ ಪುರಜನರಿಗೂ ಭರತ ಶತ್ರುಘ್ನನಿಗೂ ತಿಳಿಸು. ಆಗಲಿ ಪ್ರಭು. ಪ್ರಭು, ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು, ತಾವಿನ್ನು ದಯ ಮಾಡಬಹುದು. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ ಜಯತು ಶ್ರೀ ರಾಮ ಸುರಾಮ. ಅಮರ ವಿನೋದ ಪದ, ಅಮರ ವಿನೋದ ಪದ, ಅಮಿತ ಪದ ಪ್ರಜ. ರಾಮ ಜಯತು ಶ್ರೀ ರಾಮ ಸುರಾಮ. ರಾಮ 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 ರಾಜಸ ಭೀಮ. ರಾಮ 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 ರಾಜಸ ಭೀಮ. ರವಿ ಕುಲ ಸೋಮ ಜನ ರಾಮ. ಪರಮ ಪುರುಷ ಹರಿ ಪಾವನ ಸ್ನೇಹ. ರಾಮ ಜಯತು ಶ್ರೀ ರಾಮ ಸುರಾಮ. ಅಮರ ವಿನುತ ಪದ ಅಮಿತ ಪರಾಮ. ರಾಮ ಜಯತು ಶ್ರೀ ರಾಮ ಸುರಾಮ. ಜಯ ಜಯ ಇಂದಿರಾಪುರ ಗೋವಿಂದ. ಶ್ರೀರಾಮಚಂದ್ರನ ಪಾದಾರ ವೇಗತಿ ಗೋವಿಂದ. ಆಂಜನೇಯ ಬರದ ಗೋವಿಂದ. ಆಂಜನೇಯ ಸ್ವಾಮಿ ಮೋಕ್ಷ ನಾಟಕ ಮಂಡಳಿ ಕಿ. ಶ್ರೀರಾಮಚಂದ್ರ ಪ್ರಭು ಕಿ. ವಂದೇ ಮಾತರಂ. ಹನುಮಾನ್ ಕಿ.